ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅಪಾಯಕ್ಕೆ ಆಹ್ವಾನಿಸುತ್ತಿರುವ ಕನ್ನಡ ಧ್ವಜಸ್ತಂಭ. ಕೆಲ ಬಡಾವಣೆಗಳ ಕನ್ನಡ ಪರ ಸಂಘಟನೆಗಳ ಯುವಕರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ನಾ ಮುಂದು ನೀ ಮುಂದು ಎಂದು ಹಾತೊರೆದು ಕಾರ್ಯಕ್ರಮ ಆಚರಿಸುತ್ತಾರೆ. ಕಾರ್ಯಕ್ರಮ ಆಚರಣೆ ಮಾಡಬೇಕಾದರೆ ಧ್ವಜಸ್ತಂಭವೊಂದನ್ನು ನಿರ್ಮಾಣ ಮಾಡುತ್ತಾರೆ. ಆದರೆ ಬಣ್ಣ ಕಾಣದ ಆ ಧ್ವಜಸ್ತಂಭದ ಕಂಬ ತುಕ್ಕು ಹಿಡಿದು ಅದರಿಂದ ಆಗುವ ಅನಾಹುತದ ಬಗ್ಗೆ ಯಾರೂ ಗಮನವೇ ಹರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ದೂರು. ನಗರದ ಕೆಆರ್ ಬಡಾವಣೆಯ ನಾರಪ್ಪಕುಂಟೆ ರಸ್ತೆಯ ಯುವಕರ ಗುಂಪೊಂದು 1995ರಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ರಸ್ತೆಯ ನಾರಪ್ಪಕುಂಟೆ ರಸ್ತೆಯ ಅರಳಿಕಟ್ಟೆ ಬಳಿ ದೊಡ್ಡ ಧ್ವಜಸ್ತಂಭವನ್ನು ಸ್ಥಾಪಿಸಿ ಆಚರಣೆ ಮಾಡಿದ್ದರು. ಒಂದೆರಡು ವರ್ಷ ಮಾತ್ರ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ ಯುವಕರು ಮತ್ತೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಆಚರಣೆಯನ್ನೇ ಮರೆತಿದ್ದಾರೆ. ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಬರುವ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನದಂದು ಸಾಂಕೇತಿಕವಾಗಿ ಧ್ವಜದ ಕಂಬಕ್ಕೆ ಬಣ್ಣ ಬಳಿದು ಕನ್ನಡ ಬಾವುಟ ಅಳವಡಿಸಿ ಕಾರ್ಯಕ್ರಮ ನಡೆಸಲು ಮುಂದಾಗದ ಪರಿಣಾಮ ಇಂದು ಧ್ವಜಸ್ತಂಭದ ಕಂಬದ ಮೇಲಿನ ತುದಿ ತುಕ್ಕು ಹಿಡಿದಿದೆ. ತುಕ್ಕು ಹಿಡಿದ ಕಂಬದ ಜೊತೆಗೆ ಮೇಲಿನ ಭಾಗ ಸುಮಾರು 3 ಅಡಿಗಳಷ್ಟು ಮುರಿದು ನೇತಾಡುತ್ತಿದ್ದು, ಮಳೆಗಾಳಿಗೆ ಅದು ಆ ರಸ್ತೆಯಲ್ಲಿ ಓಡಾಡುವವರ ಮೇಲೆ ಎಂದು ಬಿದ್ದು ಅವಘಡ ಸಂಭವಿಸಿದೆ ಎಂಬ ಭಯ ಅಲ್ಲಿ ಓಡಾಡುವ ಜನರನ್ನು ಕಾಡುತ್ತಿದೆ. ಕನ್ನಡ ಧ್ವಜಸ್ತಂಭವನ್ನು ಅಳವಡಿಸಿರುವ ಸ್ಥಳದಲ್ಲಿ ಅರಳಿಕಟ್ಟೆ ಇದ್ದು, ಅಲ್ಲಿರುವ ಮರ, ಹುತ್ತ ಮತ್ತು ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ವಿಶೇಷ ಸಂದರ್ಭದಲ್ಲಿ ಭಕ್ತರು ಬರುತ್ತಾರೆ. ಅದರಲ್ಲಿ ಮಹಿಳಾ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಓಡಾಡುತ್ತಿದ್ದು, ಮುರಿದು ನೇತಾಡುತ್ತಿರುವ ಆ ಕಂಬ ಭಕ್ತರ ಮೇಲೆ ಬಿದ್ದು ಎಲ್ಲಿ ಅವಘಡ ಸಂಭವಿಸುತ್ತದೆ ಎಂಬ ಭಯ ಅಲ್ಲಿನ ಜನರನ್ನು ಸಹ ಕಾಡುತ್ತಿದೆ. ಅವಘಡಕ್ಕೆ ಆಹ್ವಾನಿಸುತ್ತಿರುವ ಇದನ್ನು ಸರಿಪಡಿಸಲು ಯಾರು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.